ಥೆಲೆಸೆಮಿಯಾ ರೋಗ ಪೀಡಿತ ಮಕ್ಕಳಿಗಾಗಿ ಇಳಕಲ್ನಲ್ಲಿ ರಕ್ತದಾನ ಶಿಬಿರ. ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಗರದ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಂಘ ಸಂಸ್ಥೆಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಆಗಮಿಸಿದ ಜನರು ರಕ್ತದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ತದನಂತರ ಮಾತನಾಡಿದ ಅವರು, ನಮ್ಮ ಕ್ಷೇತ್ರದಲ್ಲಿ ಇಂತಹ ಆಸ್ಪತ್ರೆ ಇರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಎಂದರು. ಕನಿಷ್ಠ 6 ತಿಂಗಳಿಗೊಮ್ಮೆ ನಾವು ರಕ್ತದಾನವನ್ನು ನಾವು ಮಾಡಬಹುದು. ಯಾಕಂದರೆ ಡಾಕ್ಟರ್ ರೈಟ್ ಎವ್ರಿ 6 months we can donate about 500 ml to 350 ml ರಕ್ತವನ್ನು ದಾನ ಮಾಡಬಹುದು. ಮತ್ತೆ ನಿಮ್ಗೆ ಹೊಸ ರಕ್ತ ಬರುತ್ತೆ. ರಕ್ತ ಹೋಯ್ತಲ್ಲ ಅಂತ ಚಿಂತನೆ ಮಾಡುವಂಥ ಜನ ಮಾಡಲ್ಲ. ಅದಕ್ಕೆ ರಕ್ತದಾನವನ್ನು ಮಾಡೋದ್ರಿಂದ ನಿಮಗೇನು ಹಾನಿ ಇಲ್ಲ. ಆದರೆ ನಿಮ್ಮ ರಕ್ತದಿಂದ ಇನ್ನೊಂದು ಜೀವ ಉಳಿಯುತ್ತೆ ಅನ್ನೋದನ್ನು ತಾವು ಮನದಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಮಾನವನಾಗಿ ಹುಟ್ಟಿದ್ದು ಕೂಡ ಸ್ವಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನು. ಯಾಕಂದರೆ ನೀವು ಇಷ್ಟೊತ್ತನ ನಮ್ಮ ಡಾಕ್ಟರ್ ಪವನ್ ಅವರು, ಪ್ರಭು ಅವರು ಥೆಲೆಸೆಮಿಯಾ ಒಂದು ರೋಗದ ಬಗ್ಗೆ ತಮಗೆ ವಿವರಣೆಯನ್ನು ಕೊಟ್ಟರು. ಭಾಳ ಒಂದು ಆತಂಕವಾದಂಥ ಒಂದು ರೋಗ. ಬಹುತೇಕ ಅದಕ್ಕೆ 21 ದಿವಸಗಳ ಕಾಲ ನಿರಂತರವಾಗಿ ರಕ್ತವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆ ರಕ್ತದಾನವನ್ನು ಬದಲಾವಣೆ ಮಾಡೋದ್ರಿಂದ ಆ ಒಂದು ಕಾಯಿಲೆ ಇರುವಂಥ ಒಂದು ಪೇಷಂಟು ಉಳಿಯೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ಈಗಾಗಲೇ ಬಹುತೇಕ ನಮ್ಮ ಪವನ್ ದರಕ್ ಅವರು ಶ್ರೀಮತಿಯವರು ಈ ಆಸ್ಪತ್ರೆಯನ್ನು ಇವತ್ತು ಕಳೆದ 7 ವರ್ಷದಿಂದ ನಿರಂತರವಾಗಿ ಇಂಥ ಅನೇಕ ಉಚಿತ ಸೇವೆಗಳನ್ನು ಮಾಡ್ತಾರೆ. ಭಾಳಷ್ಟು ಮಕ್ಕಳಿಗೆ ಇವತ್ತು ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನಿಸೋದೇನೆಂದ್ರೆ, ಹುನಗುಂದ ಮತಕ್ಷೇತ್ರದಲ್ಲಿ ಇಳಕಲ್ ತಾಲೂಕಿನಲ್ಲಿ ಡಾಕ್ಟರ್ ಪವನ್ ದರಕ್ ಅಂತ ಡಾಕ್ಟರ್ ನಮಗೆ ಸಿಕ್ಕಿದ್ದು ಭಾಳ ಖುಷಿ. ಇದ್ದಿದ್ದಂಗೆ ಹೇಳುವಂಥ ಮನುಷ್ಯ. ಯಾಕಂದ್ರೆ ಅನೇಕ ಜನ ಮಕ್ಕಳು ಇವತ್ತು ನೆನೆಸ್ತಾರೆ ಪವನ್ ದರಕ್ ಅವರ ಪರಿವಾರದವರು, ಅವ್ರ ಪಾಲಕರು. ಯಾಕಂದ್ರೆ ಎಷ್ಟೋ ಮಕ್ಕಳನ್ನ ಜೀವನ ದಾನ ಮಾಡಿದಂಥ ಪುಣ್ಯ ನಮ್ಮ ಪವನ್ ದರಕ್ ಅವರ ಕುಟುಂಬಕ್ಕೆ ಸಿಗುತ್ತೆ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅನೇಕ ರೋಗಾಣಿಗಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು. ಯಾಕಂದರೆ ಹಲವಾರು ಕಾಯಿಲೆಗಳಿದ್ದಾವೆ ಇವತ್ತು ಹರಡುವಂಥದ್ದಾಗಿರ್ಬೋದು. ಅದರಿಂದ ಇವತ್ತು ಪಶ್ಚಾತ್ತಾಪವನ್ನು ಪಡುವಂಥ ಕುಟುಂಬಗಳು ಭಾಳ ಆಗಿದ್ದಾವೆ. ಅದಕ್ಕೆ ಇವತ್ತು ಇಂಥ ನಮ್ಮ ಮಹೇಶ್ವರಿ ಆಸ್ಪತ್ರೆ ನಮ್ಮ ಇಳಕಲ್ ನಗರದಲ್ಲಿ ಇಂಥ ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮವನ್ನು, ಅದು ರಕ್ತದಾನ ಶಿಬಿರವನ್ನು ಕಳೆದ ಬಾರಿ ನಾನು ಕಳೆದ ಬಾರಿ ಕೂಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇವತ್ತು ಕೂಡ ಭಾಳ ಪ್ರೀತಿಯಿಂದ ತಡವಾದರೂ ಕೂಡ ಬಹುತೇಕ ನಮ್ಮ ಗುರುಗಳು ಭಾಳ ತಾಗಿದ್ದು ಬಂದು ಭಾಳ ಜನ ಭಾಳ ತಾಗಿ ಕಾಯ್ತಾರೆ. ನಮಗೀಗ ರಾಜಕಾರಣದಿಂದ ಸಮಯ ಸ್ವಲ್ಪ ಕೊಡ್ತೀವಿ ನಮಗೆಲ್ಲ. ಯಾಕಂದರೆ ಸಮಯ ಕೊಡ್ತೀವಿ, ಅದರಲ್ಲಿ ಬರೋಕ್ಕಾಗೋದಿಲ್ಲ, ನಮ್ಮನ್ನು ಜನ ಬಿಡೋದಿಲ್ಲ. ಆ ಕಾರಣದಿಂದ ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.